ಬಿಗ್ ಬಾಸ್ ಮನೆಯ ಪಟಾಕಿ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹಾಯ್ ರಕ್ಷಿತಾ, ಹೇಗಿದ್ದೀರಾ? ತುಂಬಾ ಹುಷಾರಿದ್ದೀನಿ, ಚೆನ್ನಾಗಿದ್ದೀನಿ. ಹೇಗೆ ಅನ್ನಿಸ್ತು ಈಗ ರನ್ನರ್ ಅಪ್ ಆಗಿದ್ದೀರಾ? ಅನ್ಕೊಂಡಿದ್ರಾ ನೀವು ರನ್ನರ್ ಅಪ್ ಆಗ್ತೀರಾ ಅಂತ? ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದು ಹಿಸ್ಟ್ರಿ, ಯಾರು ಕೂಡ ರನ್ನರ್ ಅಪ್ ಆಗಿಲ್ಲ ಲೇಡಿ ಕಂಟೆಸ್ಟೆಂಟ್ ಇಲ್ಲಿವರೆಗೂ. ಸೊ ನೀವೇ ಫಸ್ಟ್ ಆಗಿರೋದು, ಇನ್ ಮುಂದೆ ಯಾರಾದ್ರೂ ಆಗಿರ್ಬೋದು, ಆದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ನೀವಿರ್ತೀರಾ. ಹೇಗೆ ಅನ್ನಿಸ್ತಿದೆ ಅದು? ತುಂಬಾ ಖುಷಿ ಆಗ್ತಾ ಉಂಟು ನನಗೆ. ಅಂದ್ರೆ ಆಕ್ಚುಲಿ ನಾನು ಎಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಫ್ಲೋ ಅಲ್ಲಿ ಆಯ್ತು ಅಂಡ್ ಇಟ್ ವಾಸ್ ರಿಯಲ್. ಅಂದ್ರೆ ರಿಯಲ್ ಅಷ್ಟೇ. ಹೌದಾ? ಈಗ 25 ಲಕ್ಷ ಸಿಕ್ತು, 20 ಹಸು ತಗೋತೀನಿ ಅಂತ ಅಂದೆ. ಈಗ 5 ಲಕ್ಷ ಎಕ್ಸ್ಟ್ರಾ ಸಿಕ್ಕಿದೆ. ಸೊ 25 ಹಸು ತಗೋತೀಯಾ, ಏನ್ ಮಾಡ್ತೀಯಾ ಅಂತ? 5 ಲಕ್ಷ ನನ್ಗೆ 20 ಹಸು ಹಾಕಿದ್ರೆ ಖರ್ಚಿಗೆ ಬೇಕಲ್ವಾ? 20 ಯಾಕೆಂದ್ರೆ ಅವರಿಗೆ ನೋಡ್ಲಿಕ್ಕೆ ಊಟ ತಿಂಡಿ. ಸೊ 5 ಲಕ್ಷ ಊಟ ತಿಂಡಿಗೆ ಇಡ್ತೀನಿ. ಇವತ್ತು ಆಕ್ಚುಲಿ ನಾನು ಎಂತ ಇದೆ, ಇವತ್ತೇ ನಾನು ಹಣ ಎಂತ ಮಾಡಬೇಕು, ಹಣ ಇವತ್ತೇ ಇಲ್ಲ ಸದ್ಯದಲ್ಲಿ. ನಾನು ಇವತ್ತೇ ಬಿಗ್ ಬಾಸ್ ಮನೆಯಿಂದ ಫಸ್ಟ್ ಇಲ್ಲೋ ತನಕ ನಾನು ಅಲ್ಲಿಯೇ ಇದ್ದೀನಿ ಅಂತ ಉಂಟು. ರಾತ್ರಿ ಕೂಡ ನಾನು ಮಲಗಲಿಲ್ಲ ಅಷ್ಟು, ಯಾಕೆಂದ್ರೆ ನಿನ್ನೆ ನೈಟ್ ನನ್ನ ಫಸ್ಟ್ ರಾತ್ರಿ ಇತ್ತು ಬಿಗ್ ಬಾಸ್ ಮನೆಯಿಂದ. ನಂತರ ಒಂದು ಫಸ್ಟ್ ರಾತ್ರಿ ಇತ್ತು ನನಗೆ. ಎಲ್ಲೋ ಒಂದು ಮಾರ್ನಿಂಗ್ ಒಂದು ಸಾಂಗ್ ಬರುತ್ತೆ ಗೊತ್ತುಂಟಾ? ಅದೇ ನಿಮಗೆ ಇಲ್ಲಿ ನನಗೆ ಹೇಳಲಿಕ್ಕೆ ಆಗಲ್ಲ, ಅದೇ ಇಲ್ಲಿ ಉಂಟು. ಯಾಕೆ ಇಷ್ಟೊಂದು ರಕ್ಷಿತ ಹಾರ್ಟಿಗೆ ತಗೊಂಡಿದ್ದಾರೆ ಬಿಗ್ ಬಾಸ್ನ ಅಂತ ಹೇಳ್ಬಿಟ್ಟು? ಎಷ್ಟು ಜೋಶಕ್ಕೆ ಕುಣಿತಾ ಇದ್ರಿ ಅನ್ಸುತ್ತೆ. ಈಗಲೂ ನೋಡಿ ನೀವು ಎಷ್ಟು ಎಮೋಷನಲ್ ಆಗ್ತಿದ್ದೀರಾ. ಮನೇಲಂತೂ ತುಂಬಾ ಎಮೋಷನಲ್ ಆದ್ರಿ, ಬಿಟ್ಟು ಬರ್ತಿರ್ಬೇಕಿದ್ರೆ. ಜೊತೆಗೆ ಒಂದು ವಾರ ಇದ್ದಾಗಲೇ ಎಮೋಷನಲ್ ಆಗ್ತಾ ಇದ್ರಿ, ಕಣ್ಣೀರು ಹಾಕ್ತಾ ಇದ್ರಿ. ಸೊ ಆ್ಯಕ್ಚುಲಿ ಸುದೀಪ್ ಸರ್ನ ಹಗ್ ಮಾಡ್ಕೊಂಡಿರ್ತೀರಾ, ಅವ್ರು ಲೈಟ್ ಆಫ್ ಮಾಡಬೇಕಿದ್ರೆ ಯಾವ ಥರ ಸಮಾಧಾನ ಮಾಡಿದ್ರು ನಿಮಗೆ ಸುದೀಪ್ ಸರ್ ಅಂತ? ಯಾವ ಕಣ್ಣೀರು ಮ್ಯಾಮ್? ಒಂದು ಇಮ್ಯಾಜಿನ್ ಮಾಡಿ 3 ತಿಂಗಳು ನೀವು ಅದೇ ಮನೆಯಲ್ಲಿ ಇರ್ತೀರಾ. ಓಕೆ, ನಾವು ಇಲ್ಲಿ ಮನೆಯಲ್ಲಿ ಇರುವಾಗ ಒಂದು ಸ್ವಲ್ಪ ಟೈಮ್ ಇರ್ತೀವಿ, ಆಚೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀರಾ. ಬಟ್ ಆ ಮನೆಯಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ 3 ತಿಂಗಳು ನೀವು ಕಂಟಿನ್ಯೂಸ್ಲಿ ಮನೆಯಲ್ಲಿ ಇದ್ದೀರಾ. ಅಪ್ಸ್ ಆ್ಯಂಡ್ ಡೌನ್ ಸಿಚುವೇಶನ್, ಖುಷಿ, ನಗು, ಫೆಸ್ಟಿವಲ್, ಎಷ್ಟು ಹಬ್ಬ ನಾವು ಒಟ್ಟಾಗಿ ಮಾಡಿದ್ದೀವಿ. ಅಂದರೆ ಫುಲ್ಲು ಮಿಕ್ಸ್ ಇಮೋಷನ್ ಇತ್ತು ಆ ಮನೆಯಲ್ಲಿ. ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಎಂತ ಹೇಳುದು, ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಮನೆ ಇತ್ತು. ಫ್ಯಾಮಿಲಿ ಇತ್ತು ನನಗೆ. ಒಂದು ಮನೆಯಲ್ಲಿ ಎಲ್ಲ ಸಿಕ್ತರು. ಇಲ್ಲಿಂದ ನಾನು ಹೋಗುವಾಗ ನನ್ನ ಅಪ್ಪ ಅಮ್ಮಗೆ ಯಾರಿಗೆ ಫ್ಯಾಮಿಲಿಗೆ ತಕೊಂಡು ಹೋಗಲಿಲ್ಲ. ಅಲ್ಲಿ ಹೋಗಿ ನನ್ನನ್ನು ಒಂದು ಬೇರೆ ಒಂದು ರಕ್ತ ಇಲ್ಲಾಂದರೆ ಒಂದು ಸಂಬಂಧ ಆಗುತ್ತೆ ಗೊತ್ತುಂಟಾ? ಅದೇ ಕೂಡ ರಕ್ತ ಸಂಬಂಧದಿಂದ ಚಿಕ್ಕ ಅಲ್ಲ, ಅದೇ ಒಂದು ಸಂಬಂಧ ಆಗಿದೆ.